ಮೋದಿಗೆ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕರಾಗಿರುವಂತ ಈ ಅಭಿಜಿತ್ ದಿಪ್ಕಿ ಅವರಿಗೆ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ. ಪ್ರಧಾನಿ ಮೋದಿಗೆ ತುರ್ತು ಮನವಿಯನ್ನು ಮಾಡಿದ್ದಾರೆ. ನೀಟ್ ಸಂತ್ರಸ್ತರ ಕುಟುಂಬಕ್ಕೆ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಪ್ರತಿ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅನ್ನುವಂಥ ಆಗ್ರಹ ಇದೆ. ನೀಟ್ ಪರೀಕ್ಷೆ ರದ್ದಾಗಿದ್ದಕ್ಕೆ 11 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಪರಿಹಾರವಾಗಿ 1 ಕೋಟಿ ಕೊಡಿ ಅನ್ನೋದು. ಮರುಪರೀಕ್ಷೆಗಳ ಒತ್ತಡದಿಂದಾಗಿ ಮಾನಸಿಕ ಕಿರಿಕಿರಿ ಹೆಚ್ಚಾಗಿದೆ. ಶೈಕ್ಷಣಿಕ ಸಾಲಗಳಿಂದ ಪೋಷಕರು ಕಂಗಾಲಾಗಿದ್ದಾರೆ. ಆದ್ದರಿಂದ ಮೃತರ ಕುಟುಂಬಗಳಿಗೆ ಪರಿಹಾರಕ್ಕೆ ಈ ರೀತಿಯಾಗಿ ಒತ್ತಾಯ ಮಾಡಿದ್ದಾರೆ. ಅದರ ಜೊತೆಗೆ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ರೀತಿಯಾಗಿ ಮನವಿ ಮಾಡಿದ್ದಾರೆ. ಇದು ನೇರವಾಗಿ ಮನವಿ ಹೋಗಿದ್ದು ನರೇಂದ್ರ ಮೋದಿ, ಈ ದೇಶದ ಪ್ರಧಾನಿಗೆ ನೇರವಾಗಿ ಮನವಿ ಹೋಗಿದೆ. ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಗೆ ಪರಿಹಾರ 1 ಕೋಟಿ ಬೇಕು ಆ ಕುಟುಂಬಕ್ಕೆ ಅನ್ನೋದು. ಅದರ ಜೊತೆಗೆ ಇದಕ್ಕೆ ಕಾರಣಕರ್ತರು ಯಾರು, ಅವರು ರಾಜೀನಾಮೆ ನೀಡಬೇಕು. ಅದರ ಜೊತೆಗೆ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಮತ್ತೆ ಎಕ್ಸಾಮ್ ಕೂಡ ಆಗತ್ತೆ. 21ನೇ ತಾರೀಕಿಗೆ ನೀಟ್ ಎಕ್ಸಾಮ್ ಇದೆ.